ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಾವು ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆಯೇ ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರೋ ಅವರು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಹಾಗೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಸ್ವಲ್ಪನಾದರೂ ನಿಮಗೆ ಯೂಸ್ ಆಗ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ವಿಡಿಯೋದಲ್ಲಿ ಇವತ್ತು ನಿಮಗೆ ಗೊತ್ತಿರೋ ಥರನೇ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ಇದಾಗಿರೋದ್ರಿಂದ ನಾನು ಹಿಂದಿನ ವಿಡಿಯೋದಲ್ಲಿ ನಮ್ಮನೆ ಬೇಸ್ಮೆಂಟು ಮತ್ತು ಕಟ್ಟಡ ಹಾಗೂ RCC ಲೆವೆಲ್ ತನಕ ಈ 3 ಲೆವೆಲ್ ತನಕ ನಮಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ ಫ್ರೆಂಡ್ಸ್. ಇದ್ಯಾವುದು ಸುಳ್ಳಲ್ಲ. ನಾವು ಏನು ಖರ್ಚು ಮಾಡಿದ್ದೀವಿ ಅದನ್ನು ಪ್ರಾಂಪ್ಟಾಗಿ ನಿಮಗೆ ಹೇಳ್ತಿದ್ದೀನಿ. ಇದರಿಂದ ನಿಮಗೂ ಸ್ವಲ್ಪ ಯೂಸ್ ಆಗ್ಬೋದು. ಇವಾಗ ನಾನು ಒಂದು ಮನೆ ನೋಡೋಕ್ಕೆ ಅಂತ ಹೋಗಿದ್ದೆ. ಅದಕ್ಕೆ ಅಂದರೆ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಮುಂಚೆನೇ ಒಂದು ಮನೆ ನೋಡೋಕ್ಕೆ ಅಂತ ಹೋಗಿದ್ವಿ. ಅದು ಫುಲ್ ಫಿನಿಷಿಂಗ್ ಆಗಿ ಇನ್ನೇನು ಗೃಹ ಪ್ರವೇಶದ ಲೆವೆಲಿಗೆ ಬಂದಿತ್ತು. ಅದಕ್ಕೆ ನಾನು ಕೇಳಿದಾಗ ಎಷ್ಟು ನಿಮ್ಗೆ ಖರ್ಚಾಯಿತು, ನಾವು ಈ ಥರ ಕಟ್ಟಬೇಕು ಅಂತ ಇದ್ದೀವಿ ಅಂತ ಹೇಳಿದಾಗ ಅವರು 50 ಲಕ್ಷ ಅಂತ ಹೇಳಿದ್ರು. ಅದು ಏಕದಮ್ 50 ಲಕ್ಷ ಅಂತ ಹೇಳಿದ ತಕ್ಷಣ ನನಗೆ ಒಂಥರ ಗಾಬರಿ ಆಗೋಯಿತು. ಏನಪ್ಪ ಒಂದು ಮನೆ ಕಟ್ಟೋಕ್ಕೆ 50 ಲಕ್ಷ ಬೇಕಾ, ನಮ್ಮ ಕೈಲಿ ಆಗುತ್ತಾ, ಅದು ಸಾಧ್ಯನಾ ಅನ್ನೋ ಥರ ಅವರು ಸಡನ್ನಾಗೆ ಹೇಳಿಬಿಟ್ರು. ಪ್ಲೀಸ್ ಯಾರೇ ನೀವು ಮನೆ ಕಟ್ತಾ ಇರೋರು ಅಷ್ಟೇ ಫ್ರೆಂಡ್ಸ್, ಸುಳ್ಳಂತೂ ಹೇಳೋಕೆ ಹೋಗ್ಬಿಡಿ. ಯಾಕೆ ಸುಳ್ಳು ಹೇಳಿದ್ರಲ್ಲಿ ನಿಜ ಹೇಳಿದ್ರಿ ಬೇರೆಯವ್ರು ಕೇಳ್ಕೊಂಡ ತಕ್ಷಣ ಇಲ್ಲ ನೀವು ಹೇಳ್ಬಿಟ್ಟ ತಕ್ಷಣ ಅವ್ರೇನಾರು ನಿಮ್ಗೇನಾರು ಕೊಟ್ಬಿಡ್ತಾರಾ? ಇಲ್ಲ ಅಲ್ವಾ? ಇಲ್ಲ ನಮ್ಮಿಂದ ಏನಾರು ನಾವು ಏನಾರು ಅವರು ಕೊಟ್ಬಿಡ್ತೀವ? ಯಾವುದೂ ಇಲ್ಲ ಫ್ರೆಂಡ್ಸ್. ದಯವಿಟ್ಟು ಯಾರೇ ಮನೆ ಕಟ್ತಾಯಿದ್ರು ಹಾನೆಸ್ಟಾಗಿ ನಮ್ಗೆ ಎಷ್ಟು ಖರ್ಚಾಯಿತು ಅನ್ನೋ ವಿಚಾರನ ದಯವಿಟ್ಟು ಪ್ರಾಂಪ್ಟಾಗೆ ಹೇಳಿ. ಅದರಿಂದ ಯಾರಿಗೂ ಏನು ಲಾಸು ಆಗೋಲ್ಲ, ಇನ್ನೂ ಬೆನಿಫಿಟ್ ಬೇರೆಯವ್ರಿಗೆ ಆಗುತ್ತೆ. ಮತ್ತು ಕಟ್ತಾ ಇರೋರಿಗೆ ಇನ್ನೂ ನಾವು ಹುರಿದುಂಬಿಸ್ದಂಗೆ ಆಗುತ್ತೆ. ಏನೋ ಒಂದು ಅವ್ರು ಕಟ್ತಾ ಇದ್ದಾರೆ, ಇಷ್ಟ ಆಯಿತು, ನಾವು ಮುಂದೆ ಕೈ ಹಾಕ್ಬೋದಲ್ವಾ ಅನ್ನೋದು ಸ್ವಲ್ಪ ಅವ್ರಿಗೆ ಇಂಪ್ರೆಷನ್ ಆಗುತ್ತೆ. ನಾವು ನೆಕ್ಸ್ಟು ನಮ್ಗೆ ಗೊತ್ತಿರೋರೇ ಒಂದು 3 ಫ್ಲೋರ್ ಮನೆ ಕಟ್ತಿದ್ದಾರೆ. ಅವರು ಎಷ್ಟಾಯಿತು ಅಂತ ಕೇಳಿದ್ಕೆ ಅವ್ರು ಹಾನೆಸ್ಟಾಗೆ ಹೇಳಿದ್ರು, ಇಲ್ಲ ನಮ್ಮದು ಇಷ್ಟ ಆಯಿತು, ನೀವು ಮಾಡ್ಬೋದು ಮಾಡಿ, ಬೇರೆಯವರೆಲ್ಲರೂ ತುಂಬ ಜಾಸ್ತಿ ಹೇಳ್ತಾರೆ, ಏನೋ ಅವ್ರ ಮನೆಯಿಂದ ತಂದು ಕೊಡೋರ ಥರ ಅಂತ ಎಲ್ಲ ನಮಗೆ ಹುರಿದುಂಬಿಸಿ ಒಂಥರ ಧೈರ್ಯನೇ ಕೊಟ್ಟರು. ಇದರಿಂದ ನಾವು ಏನೋ ನಮ್ಮ ಹತ್ರ ಇರೋದ್ರಲ್ಲಿ ನಮಗೆ ಅನುಕೂಲ ಆಗೋ ಥರ ನಾವು ಮಾಡ್ಕೋತಾ ಇದ್ದೀವಿ. ನಾವು ತುಂಬ ಹೆವಿ ನಾವು ಮನೆಗೇನು ನಾವು ಖರ್ಚು ಮಾಡ್ತಿಲ್ಲ. ನಾವು ಮನೆಗೂ ಆದರೂ ಅಷ್ಟೇ ಫ್ರೆಂಡ್ಸ್. ನಾವು ನೋಡಿ ಟೀಕ್ ವುಡ್ ಹಾಕ್ಸೋ ಕಡೆ ನಾವು ಬೇವಿನ ವುಡ್ ಹಾಕ್ಸಿದ್ದೀವಿ. ಮತ್ತು ಅದರಿಂದ ಏನಾಗುತ್ತೆ? ಏನೂ ಆಗೋಲ್ಲ. ಇನ್ನೂ ನಮ್ಮ ಮನೆ ಇನ್ನೂ ಸೇಫ್ಟಿಯಾಗಿರುತ್ತೆ, ಹುಳಗಳು ತಿನ್ನಲ್ಲ ಬೇವಿನ ಮರದಿಂದ. ಆಮೇಲೆ ಬೇವನ್ನ ಪೂಜಿಸೋದು ಸಹ ತುಂಬ ಅಂದರೆ ತುಂಬಾ ಒಳ್ಳೆಯದು, ನಮಗೂ ಒಳ್ಳೆಯದು ಅದು. ಇಷ್ಟೆಲ್ಲನೂ ಹೇಳ್ತಾ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೇ ರೀತಿ ಬನ್ನಿ. ನಮ್ಮ ಬೇಸ್ ಮಟ್ಟದಿಂದ RCC ಲೆವೆಲ್ಗೆ ಎಷ್ಟು ಕಾಸ್ಟ್ ಆಯಿತು ಅಂತ ನಾನು ಒಂದೊಮ್ಮೆ ಹೇಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೇ ರೀತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆವರೆಗೂ ನೋಡಿ. ಇದರಿಂದ ನಿಮಗೆ ಯಾರಿಗಾದರೂ ಸರಿ ಯೂಸ್ ಆಗೇ ಆಗುತ್ತೆ ಇದು. ಮತ್ತು ಈಗ ಮನೆ ಕಟ್ತಾ ಇರೋರು ಎಂದಿಗೂ ಬೇರೆಯವ್ರ ಮಾತನ್ನು ಕೇಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದರಿಂದ ನಿಮ್ಮ ಮನಸ್ಸು ಏನೋ ಕಟ್ಟಬೇಕು ಅಂತ ಇರೋದು ಸಹ ಹಿಂದೆ ಹೊಟ್ಟೋಗ್ಬಿಡ್ತೀರ ನೀವು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಒಳ್ಳೆ ಮೇಸ್ತ್ರಿ ಇಟ್ಕೊಳ್ಳಿ, ಒಳ್ಳೆ ಕೆಲಸಗಾರನ್ನ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಇನ್ಸ್ಪಿರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಕಟ್ತಾ ಇರೋರ ಹತ್ರನೂ ಆವಾಗವಾಗ ಹೋಗಿ ವಿಚಾರಿಸ್ಕೊ ಬನ್ನಿ. ಇದು ಎಲ್ಲ ಫ್ರೆಂಡ್ಸ್ ನನಗಾಗಿರೋ ಅನುಭವನ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ವಿನಃ ಬೇರೇನು ನಾವು ಕ್ರಿಯೇಟ್ ಮಾಡ್ಕೊಂಡು ನಾನೇನು ಹೇಳ್ತಿಲ್ಲ. ನಿಮಗೂ ಯೂಸ್ ಆಗಲಿ ಇದರಿಂದ ಅಂತಲೇ ಬಿಟ್ಟರೆ ಇನ್ನೇನು ವಿಷಯ ಇಲ್ಲ ಫ್ರೆಂಡ್ಸ್. ಇಷ್ಟು ಅನುಭವನ ನಿಮ್ಮ ಹತ್ರ ಹೇಳ್ಕೊತಾ ಬನ್ನಿ. ನಮ್ಮ ಬೇಸ್ಮೆಂಟು ಕಟ್ಟಡ ಮತ್ತು RCC ಲೆವೆಲ್ಗೆ ಎಷ್ಟು ಖರ್ಚಾಯಿತು ಅಂತ ಫುಲ್ ಡೀಟೇಲಾಗಿ ನಾನು ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ, ನಮಗೆ ಬೇಸ್ಮೆಂಟ್ಗೆ ನಾನು ಫುಲ್ 3 ಡಿವೈಡಾಗಿ ಮಾಡ್ಕೊಂಡಿದ್ದೀನಿ. ಫಸ್ಟು ಮೆಟೀರಿಯಲ್ ತೊಗೊಳ್ಳೋಣ. ಮೆಟೀರಿಯಲ್ಲು ನಮ್ಮ ಬೇಸ್ಮೆಂಟು ಮತ್ತು ಕಟ್ಟಡ ಹಾಗೂ RCC ಇವು 3ಕ್ಕೆ ತಗೊಂಡ್ರೆ ನಾವು ಫಸ್ಟು ಫ್ರೆಂಡ್ಸ್ ಬೇಸ್ಮೆಂಟ್ಗೆ ಮೆಟೀರಿಯಲ್ ನಮಗೆ 3,36,000 ರೂಪಾಯಿ ಅಮೌಂಟ್ ಆಗಿದೆ.
ಮತ್ತು ಅದೇ ಕಟ್ಟಡಕ್ಕೆ ಮೆಟೀರಿಯಲ್ಲು 3 ಲಕ್ಷ ರೂಪಾಯಿ ಆಗಿದೆ. ಹಾಗೆ RCCಗೆ 2,07,050 ರೂಪಾಯಿ ಆಗಿದೆ. ಇವು ಮೂರನ್ನೂ ನಾವು ಟೋಟಲ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಪಕ್ಕದಲ್ಲೇ ನಾನು ಹಾಕಿದ್ದೀನಿ ನಮ್ಮ ಮನೆಗೆ ಎಷ್ಟು ಕಾಸ್ಟ್ ಆಯಿತು ಅಂತ. ಇದು ಯಾವುದು ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ, ಸುಳ್ಳಂತೂ ಅಲ್ಲ, ಎಲ್ಲನೂ ನಾವು ಲೆಕ್ಕ ಬರ್ಕೊಂಡೇ ನಿಮಗೆ ಹೇಳ್ತಿರೋದು. ಇದು ಮೂರು ಸೇರಿ ನಮಗೆ 8,43,050 ರೂಪಾಯಿ ನಮಗೆ ಮೆಟೀರಿಯಲ್ ಕಾಸ್ಟು, ಬೇಸ್ಮೆಂಟು, ಕಟ್ಟಡ ಮತ್ತು RCC ಈ 3 ಲೆವೆಲ್ಗೆ ಆಗಿರೋದು. ಇನ್ನು ಕೂಲಿನೂ ಅಷ್ಟೇ ಫ್ರೆಂಡ್ಸ್, ಇಲ್ಲೇ ಪಕ್ಕದಲ್ಲೇ ನಿಮಗೆ ಕಾಣಿಸ್ತಿದೆ ನೋಡಿ. ಕೂಲಿ ಬಂದು ನಮ್ಮ ಬೇಸ್ಮೆಂಟ್ಗೆ 1,55,000 ರೂಪಾಯಿ ನಾವು ಲೇಬರ್ ಚಾರ್ಜಸ್ ಕೊಟ್ಟಿದ್ದೀವಿ. ಹಾಗೆ ಕಟ್ಟಡಕ್ಕೆ 94,000 ಆಗಿರೋ ಅಂಥದ್ದು, ಮತ್ತು RCCಗೆ 93,000 ಆಗಿದೆ. ಇದೆಲ್ಲ ಸೇರಿಸಿ ನಮಗೆ 3,42,000 ರೂಪಾಯಿ ಅಮೌಂಟ್ ಆಗಿದೆ ಫ್ರೆಂಡ್ಸ್. ಮತ್ತು ಈ ಕೂಲಿ ಮತ್ತು ಮೆಟೀರಿಯಲ್ ಕಾಸ್ಟು ಎರಡನ್ನೂ ಟೋಟಲ್ ಮಾಡಿದ್ರೆ 3,42,000 ಪ್ಲಸ್ 8,43,050 ರೂಪಾಯಿ, ಇದೆರಡೂ ನಾವು ಟೋಟಲ್ ಮಾಡಿದ್ರೆ 11,85,050 ರೂಪಾಯಿ ಅಮೌಂಟ್ ಆಗಿದೆ. ನಮಗೆ ಇನ್ನೊಂದು ಪ್ಲಸ್ ಏನು ಆ್ಯಡ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ನಮಗೆ ಬೋರ್ಗೆ 1 ಲಕ್ಷ ರೂಪಾಯಿ ಅಮೌಂಟ್ ಆಗಿದೆ ಫ್ರೆಂಡ್ಸ್. ನಾನು ಬೋರ್ಗೆ ಎಲ್ಲೂ ನಾವು ಅದನ್ನು ಸೇರಿಸಿ ಹೇಳಿಲ್ಲ ನಾನು, ಯಾಕಂದರೆ ಅವ್ರವ್ರಿಷ್ಟ, ಕೆಲವರು ಬೋರ್ ತೆಗೆಸ್ತಾರೆ, ಕೆಲವರು ತೆಗೆಸಲ್ಲ. ಹಾಗಾಗಿ ಒಟ್ಟಿನಲ್ಲಿ ನಮ್ಮ ಮನೆಗೆ ನಾವು ಟೋಟಲಾಗಿ ಬೋರ್ದು ಸೇರಿ ನಾವು 12,85,050 ರೂಪಾಯಿ ದುಡ್ಡಾಗಿದೆ ಫ್ರೆಂಡ್ಸ್. ಅಂದರೆ ಇದು ಬೇಸ್ಮೆಂಟಿಂದ ಹಿಡಿದು RCCವರೆಗೂ ಲೇಬರ್ ಚಾರ್ಜಸ್ಸು ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ಎಲ್ಲ ಸೇರಿ ಹಾಕಿರೋ ಅಂಥ ಅಮೌಂಟ್ ಇದಾಗಿದೆ. ಮತ್ತು ಇನ್ನೊಂದು ಏನು ಹೇಳ್ತೀನಪ್ಪ, ಇಷ್ಟೊಂದು ಅಮೌಂಟ್ ಆಗುತ್ತಾ ಅಂತ ನಿಮ್ಮ ಹೋಪ್ನ ನೀವು ಕಳ್ಕೊಬೇಡಿ. ನೀವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್, ಎಲ್ಲ ಅದೇ ತಾನೇ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್.